ಕೆಲಸನ ನಾನು ಮಾಡೋಕೆ ಇರೋದು. ಅದೇ ನನ್ನ ಕರ್ತವ್ಯ ಕೂಡ. ಏನೋ ಅವರೆಲ್ಲ ಈ ಮನೆಗೆ ಬಂದ್ರೆ 4 ಕಪ್ ಕಾಫಿ ಮಾಡೋ ಕಡೆ 8 ಕಪ್ ಮಾಡ್ತೀನಷ್ಟೇ. ಅನ್ನಕ್ಕೆ 2 ಗ್ಲಾಸ್ ಅಕ್ಕಿ ಇಡೋ ಬದಲು 4 ಗ್ಲಾಸ್ ಇಡ್ತೀನಷ್ಟೇ. ಆದ್ರೆ ಭೈರವಿ, ಯಜಮಾನ್ರು ಮತ್ತೆ ನಿಮ್ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡಿ. ಸದಾ ನಿಮ್ ತಂಗಿ ಬಗ್ಗೆ ಯೋಚನೆ ಮಾಡೋದು ಸರಿನೇ. ಅದಕ್ಕೆ ಭೈರವಿ ಮತ್ತೆ ಯಜಮಾನ್ರು ಯೋಗಕ್ಷೇಮ ಮರೆಯೋದು ಯಾವ ರೀತಿ ನ್ಯಾಯ? ತಂಗಿನ ಹತ್ರ ಇಟ್ಕೊಳಕ್ ಹೋಗಿ ನಿಮ್ಮವ್ರನ್ನ ದೂರ ಮಾಡ್ಕೋತಾ ಇದ್ದೀರಾ ನೀವು. ಮುರುಡೇಶ್ವರದಿಂದ ಬಂದಾಗಿಂದ ಯಜಮಾನ್ರು ಯಾವುದೋ ಮಾನಸಿಕ ಒತ್ತಡದಲ್ಲಿದ್ದಾರಮ್ಮ. ಅವ್ರು ನೆಮ್ಮದಿಯಾಗಿ ಇಲ್ಲಮ್ಮ. ಆಚೆ ಹೇಳ್ಕೊಳಕ್ ಆಗದೆ ಇರೋ ಅಷ್ಟು ಯಾವುದೋ ಒಂದು ಕರಾಳ ಸತ್ಯನ ಅವ್ರ ಮನ್ಸಲ್ಲಿ ಇಟ್ಕೊಂಡು ಒದ್ದಾಡ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಅವ್ರನ್ನ ಒಂಟಿಯಾಗಿ ಬಿಡಬಾರ್ದಮ್ಮ. ಕರಳು ಬಳ್ಳಿ ಸಂಬಂಧನ ಉಳಿಸ್ಕೊಳಕ್ ಹೋಗಿ ಅರಿಶಿನ ಕುಂಕುಮ ಅನ್ನೋ ಸಂಬಂಧನ ಕಳ್ಕೋಬೇಡಿ ಅಮ್ಮ. ಎರಡೂ ಕೂಡ 2 ಕಣ್ಣಿದ್ದ ಹಾಗೆ. ಎರಡನ್ನೂ ನಿಭಾಯಿಸ್ಬೇಕಾಗತ್ತಮ್ಮ. ದಯವಿಟ್ಟು ಯಜಮಾನ್ರಿಗೆ ಫೋನ್ ಮಾಡಿ ಮಾತಾಡಿ ಅಮ್ಮ. ಇದು ಈ ಮನೆ ಕೆಲಸದಳು ಕಮಲಮ್ಮ ಆಗಿ ಹೇಳ್ತಿರೋದಲ್ಲ, ನಾನು ನಿಮ್ ತಾಯಿಯಾಗಿ ಹೇಳ್ತಾ ಇದ್ದೀನಮ್ಮ. ಇದೊಂದು ನಡೆಸ್ಕೊಡಿ. ಸರಿ ಕಮಲಮ್ಮ, ನೀವು ಹೇಳ್ದಾಗೆ ಆಗ್ಲಿ. ಹಾಯ್ ಪುಟ್ಟ. ಹಾಯ್. ಬಾ ಬಾ ಬಾ. ಹೇಗಿದೆ ಮಗಳೇ? ನಾನ್ ಸೂಪರ್ ಅಂಕಲ್. ಅಂಕಲ್ ಅಂಕಲ್ ನೀವು ಮೊಬೈಲ್ ಕೊಡ್ತೀರಾ? ಸ್ವಲ್ಪ ಗೇಮ್ ಆಡ್ತೀನಿ. ಗೇಮ್ ಆಡ್ಬೇಕಾ? ಸರಿ. ಬೇಡ ಅಶೋಕ್, ಮೊಬೈಲ್ ಕೊಡ್ಬೇಡಿ. ಅಮ್ಮ. ಅದಿತಿ, ಎಷ್ಟು ಸಲ ಹೇಳಿದೀನಿ ನಾನು, ಮನೆಗ್ ಬಂದಿರೋರ್ ಹತ್ರ ಮೊಬೈಲ್ ಕೊಡಿ ಅಂತ ಕೇಳ್ಬೇಡ ಅಂತ. ನೀನು ಕೊಡಲ್ಲ, ಬೇರೆಯವ್ರನ್ನ ಕೊಡಕ್ಕೂ ಬಿಡಲ್ಲ. ಮತ್ತೆ ನಾನು ಹೇಗೆ ಗೇಮ್ ಮಾಡೋದು? ಮಕ್ಳು ಮೊಬೈಲ್ ಮುಟ್ಬಾರ್ದು ಗೊತ್ತಾ? ಸ್ವಲ್ಪ ಹೊತ್ತಾನೆ ಯೂಸ್ ಮಾಡಕ್ ಹೇಳಿದ್ದು. ನಾನೇನ್ ನನ್ ಫ್ರೆಂಡ್ ತರ ಇಡೀ ದಿನ ಮೊಬೈಲ್ ನೋಡ್ಕೊಂಡ್ ಕೂತಿರ್ತೀನಾ? ರಜನಿ, ಸ್ವಲ್ಪ ಹೊತ್ತಾನೆ ಆಡ್ಲಿ ಬಿಡು. ತಗೋ. ಥ್ಯಾಂಕ್ ಯು ಅಂಕಲ್. ಸರಿ ಆಯ್ತು, ಇಲ್ಲಿ ಕೂತ್ಕೊಂಡು ಆಟಾಡು. ಪದೇ ಪದೇ ಅಂಕಲ್ಗೆ ಡಿಸ್ಟರ್ಬ್ ಮಾಡಬಾರ್ದು, ಓಕೆನಾ? ಸರಿ ಅಮ್ಮ, ಮಾಡಲ್ಲ. ಹೋಗ್ ಮಗಳೇ, ಕೂತ್ಕೋ, ಆಟಾಡು. ಅಶೋಕ್ ಬನ್ನಿ. ಹಾ. ಅಶೋಕ್, ಯಾಕೆ ಬೇಜಾರಲ್ಲಿದ್ದೀರಾ? ಹಾಗೇನಿಲ್ಲ. ಮನೇಲಿ ಏನಾದ್ರೂ ಜಗಳ ಆಯ್ತಾ? ಅದು ಮನೆ ಅಂದ್ಮೇಲೆ ಜಗಳ ಇದ್ದೇ ಇರುತ್ತೆ. ಜಗಳ ಇಲ್ಲ ಅಂದ್ರೆ ಅದ್ ಮನೆ ಅಂತ ಅನಿಸ್ಕೊಳ್ಳಲ್ಲ. ನಿಜ ಹೇಳ್ಬೇಕು ಅಂದ್ರೆ ಈ ಸಣ್ಣ ಪುಟ್ಟ ಜಗಳಗಳೇ ಗಂಡ ಹೆಂಡತಿ ಸಂಬಂಧನ ಗಟ್ಟಿ ಮಾಡೋದು, ಶಾಶ್ವತವಾಗಿ ಉಳಿಸ್ಕೊಳ್ಳೋದು. ಗಂಡ ಹೆಂಡತಿ ಜಗಳ ಆಗಿಲ್ಲ ಅಂದ್ರೆ ಅವ್ರು ನಿಜವಾಗ್ಲೂ ಬದುಕ್ತಾ ಇಲ್ಲ ಅಂತಾನೆ ಅರ್ಥ. ಪರಸ್ಪರ ಸುಳ್ಳು ಹೇಳ್ಕೊಂಡು ನಾಟಕ ಮಾಡ್ಕೊಂಡು ಬದುಕ್ತಾ ಇದ್ದಾರೆ ಅಂತ ಅರ್ಥ. ನೀನ್ ಹೇಳೋದು ನಿಜಾನೇ. ಆದ್ರೆ ಆ ಜಗಳಕ್ಕೆ ಒಂದು ಇತಿಮಿತಿ ಅನ್ನೋದಿರಬೇಕು. ಪ್ರತಿ ವಿಚಾರದಲ್ಲಿ ಜಗಳ ಅಂದ್ರೆ ತುಂಬಾ ಕಷ್ಟ ಆಗತ್ತೆ. ಹಲೋ,
ಯಾರು ಮಾತಾಡ್ತಿರೋದು? ನಾನೇ ಮಾತಾಡ್ತಿರೋದು. ಪುಟ್ಟ, ಇದು ನನ್ನ ಹಸ್ಬೆಂಡ್ ಮೊಬೈಲು. ನಿನ್ ಕೈಗೆ ಹೇಗ್ ಬಂತು? ಅಂಕಲ್ ನಮ್ಮ ಮನೆಗ್ ಬಂದಿದ್ದಾರೆ. ನಮ್ಮ ಮಮ್ಮಿ ಜೊತೆ ಮಾತಾಡ್ತಾ ಇದ್ದಾರೆ. ನನ್ ಡಿಸ್ಟರ್ಬ್ ಮಾಡಬಾರ್ದು ಅಂತ ನನ್ನ ಕೈಗೆ ಮೊಬೈಲ್ ಕೊಟ್ಟಿದ್ದಾರೆ. ನಾನು ಗೇಮ್ ಮಾಡ್ತಿದ್ದೀನಿ. ನೀವ್ಯಾರು? ಮನೇಲಿ ಮೊದ್ಲಿಂದನೂ ಜಗಳ ಇದೆಯಾ ಅಶೋಕ್? ಇಲ್ಲ, ನಾವು ತುಂಬ ಚೆನ್ನಾಗಿದ್ವಿ. ಯಾಕೋ ಇತ್ತೀಚೆಗೆ ಮನಸ್ತಾಪಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇದರಲ್ಲಿ ಬರೀ ಶಿವಗಾಮಿಂದ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಕೆಲವೊಮ್ಮೆ ನನ್ನ ಕಡೆಯಿಂದನೂ ತಪ್ಪಾಗ್ತಾ ಇದೆ. ನನ್ನ ಮನಸ್ಸಲ್ಲಿರೋದನ್ನು ಹೇಳೋಕ್ಕಾಗದೇ ಇರೋ ಪರಿಸ್ಥಿತಿ. ಆಗೋದು ಅಶೋಕ್ ಯಾಕೆ ಅಲ್ಲಿಗೆ ಹೋಗಿದ್ದಾರೆ? ಡಿಸ್ಟರ್ಬ್ ಆಗ್ಬಾರ್ದು ಅಂತ ಫೋನ್ ಕೊಟ್ಟಿದಾರ? ಏನ್ ನಡೀತಿದೆ? ಅಂಕಲ್ ನಮ್ಮ ಮನೆಗೆ ಬಂದಿದ್ದಾರೆ. ನಮ್ಮ ಮಮ್ಮಿ ಜೊತೆ ಮಾತಾಡ್ತಾ ಇದ್ದಾರೆ. ನನ್ ಡಿಸ್ಟರ್ಬ್ ಮಾಡಬಾರ್ದು ಅಂತ ನನ್ನ ಕೈಗೆ ಮೊಬೈಲ್ ಕೊಟ್ಟಿದ್ದಾರೆ. ಅಮ್ಮೋರೆ, ಏನು ಹುಡುಕ್ತಾ ಇದ್ದೀರಾ? ಏನ್ ಬೇಕಾಗಿತ್ತು? ಏನೂ ಇಲ್ಲ. ಮತ್ತೇನೋ ಹುಡುಕ್ತಾ ಇದ್ದೀರಾ? ಏನೂ ಇಲ್ಲ ಅಂತ ಹೇಳಿಲ್ವಾ ಕಮಲಮ್ಮ? ಸುಮ್ನೆ ಕೇಳ್ತಾನೆ ಇದ್ದೀರಾ? ಹೋಗಿ ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ. ಅಮ್ಮೋರೆ, ಏನಾಯ್ತಮ್ಮೋರೆ? ಕೈ ತಪ್ಪಿ ಬಿತ್ತು ಕಮಲಮ್ಮ. ಇವಾಗೇನು? ನಾನಿಲ್ಲೇ ಅಡಿಗೆ ಮನೇಲಿ ಇರಬಾರ್ದು ಅಷ್ಟೇ ತಾನೇ? ಹಾಗೇನ್ ಇರಲ್ಲ ಬಿಡಿ. ಅಯ್ಯೋ,